ಸರ್, ನಾನು ಬಹಳ ಮುಖ್ಯವಾಗಿದ್ದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಸತೆ ಎಲ್ಲದೂ ರೆಡಿಯಾಗಿದೆ. ನಿನ್ನೆ ರಾತ್ರಿವರೆಗೂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ನಮ್ಮ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಈ ಸತಿ ಭಾಳ ವಿಶೇಷವಾಗಿದ್ದು ಏನಂತಂದರೆ, ಹಿರಿಯ ಸ್ವತಂತ್ರ ಹೋರಾಟಗಾರರು, ಅನೇಕ ಸಾಮಾಜಿಕ ಚಳವಳಿಗೆಯನ್ನು ನೇತಾರರಾಗಿದ್ದಂಥ ಹಿರಿಯ ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಆಗಿದೆ, ಭಾಳ ಮುಖ್ಯವಾಗಿತ್ತು. ಅದರ ಜೊತೆಗೆ ರಾಜ್ಯೋತ್ಸವ ಪುರಸ್ಕೃತರ ಪಟ್ಟಿಯಲ್ಲಿ ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡುವಂಥ ಪೌರ ಕಾರ್ಮಿಕರು ದುಡಿಯುವಂಥವರಿಗೂ ಈ ಸತಿ ಗುರುತಿಸಿ ಬೆಂಗಳೂರಿನ ಶ್ರೀಮತಿ ಫಕೀರವ್ವ ಅನ್ನೋ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ. ಮತ್ತು ಅದರ ಜೊತೆಗೆ ಫಕೀರಮ್ಮ ಅಂತ ನಾವು ಫಕೀರಿ ಅಂತಿದೆ, ನಾವು ರಿಸ್ಪೆಕ್ಟೇಬಲ್ ನಮ್ಮ ಭಾಷೆದೊಳಗೆ ಫಕೀರಮ್ಮ ಅಂತ ಹೇಳ್ತೀವಿ, ಫಕೀರವ್ವ ಅಂತ ಹೇಳ್ತೀವಿ. ಮತ್ತು ಅದರ ಜೊತೆಗೆ ಅನೇಕ ದಶಕಗಳಿಂದ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ವೀಣೆಗಳನ್ನು ತಯಾರು ಮಾಡಿ ಪೂರೈಸುತ್ತಿರುವಂಥ ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ವೀಣೆ ಬ್ರಹ್ಮರು ಎಂದು ಖ್ಯಾತಿ ಪಡೆದಂಥ ಹಿರಿಯ ಪೆನ್ನ ಓಬಳಯ್ಯ ಅವರಿಗೆ 92 ವರ್ಷ. ಪೆನ್ನ ಓಬಳಯ್ಯ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ಅವರಿಗೆ ಕೊಟ್ಟಿದ್ದೀವಿ. ಮತ್ತು ಬಹಳ ಪ್ರಮುಖವಾಗಿ ನಮ್ಮ ಖ್ಯಾತ ಚಲನಚಿತ್ರ ನಟರಾದಂಥ, ಕನ್ನಡದಲ್ಲಿ ಹುಟ್ಟಿ ಬೇರೆ ಎಲ್ಲ ಭಾಷೆದೊಳಗೆ ಸಿನಿಮಾವನ್ನು ಮಾಡುವಂಥ ಪ್ರಕಾಶ್ ರೈ ಅವರಿಗೆ ಈ ಸತೆ ಪ್ರಕಾಶ್ ರಾಜ್ ಅಂತೀವಿ, ಪ್ರಕಾಶ್ ರೈನು ಅಂತೀವಿ. ಅವ್ರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರ ಜೊತೆಗೆ ನಿವೃತ್ತಿ ನ್ಯಾಯಾಧೀಶರಾದಂಥ PB ಭಜಂತ್ರಿ ಅವರು ಗ್ರೇಟರ್ ಬೆಂಗಳೂರು ನಿರ್ಮಾಣದಲ್ಲಿ ಗಮನಾರ್ಹವಾದಂಥ ಪಾತ್ರ ನಿರ್ವಹಿಸಿದಂಥ IAS ಅಧಿಕಾರಿ ಸಿದ್ದಯ್ಯ ಅವರಿಗೂ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಈ ವರ್ಷ ಸಾಹಿತ್ಯ ಕ್ಷೇತ್ರಕ್ಕೆ 6 ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ರಾಜೇಂದ್ರ ಚೆನ್ನಿ ಶಿವಮೊಗ್ಗದವರು, ತುಂಬಾಡಿ ರಾಮಯ್ಯ ಅವರು ತುಮಕೂರು ಜಿಲ್ಲೆಯವರು, ಸುನಂದಮ್ಮ ತುಂಬಾಡಿ ರಾಮಯ್ಯ ಅಲ್ಲ, ನಿಮಗೆ ಇದನ್ನು ಲಿಸ್ಟ ಕೊಡ್ತೀನಿ, ನೀವು ಬರ್ಕೊಳ್ಳಿ. ಕೊಟ್ಬಿಡಿ, ಹಾಕ್ಬಿಡಪ್ಪ, ವಾಟ್ಸಪ್ಗೆ ಹಾಕಿ ಅದನ್ನು ಗ್ರೂಪ್ ಹಾಕಿದ್ದೀನಿ. ಸಾಹಿತ್ಯ ಕ್ಷೇತ್ರದೊಳಗೆ, ಜಾನಪದ ಕ್ಷೇತ್ರದೊಳಗೆ ಕೊಡ್ತೀವಿ. ಜಾನಪದ ಇದ್ರೊಳಗೆ 8, ಸಂಗೀತ ಕ್ಷೇತ್ರದೊಳಗೆ 2, ನೃತ್ಯ ಕ್ಷೇತ್ರದೊಳಗೆ 1, ಚಲನಚಿತ್ರ ಕಿರುತೆರೆ 2, ಆಡಳಿತದೊಳಗೆ 1, ವೈದ್ಯಕೀಯದೊಳಗೆ 2, ಸಮಾಜ ಸೇವೆಯೊಳಗೆ 5 ಮತ್ತು ಸಂಕೀರ್ಣದೊಳಗೆ 8, ಹೊರನಾಡದೊಳಗೆ 2, ಹೊರನಾಡದಾಗ 1, ಹೊರದೇಶದೊಳಗೆ 1, ಪರಿಸರದೊಳಗೆ 2, ಕೃಷಿ ಕ್ಷೇತ್ರದೊಳಗೆ 2, ಮಾಧ್ಯಮ ಕ್ಷೇತ್ರದೊಳಗೆ 4, ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ 3, ಸಹಕಾರಿ ಕ್ಷೇತ್ರದೊಳಗೆ 1, ಯಕ್ಷಗಾನದೊಳಗೆ 3, ಬಯಲಾಟ 1, ರಂಗಭೂಮಿ 5, ಶಿಕ್ಷಣದೊಳಗೆ 4, ಕ್ರೀಡೆಯೊಳಗೆ 3 ಮತ್ತು ನ್ಯಾಯಾಂಗದೊಳಗೆ 1, ಶಿಲ್ಪಕಲೆ 2, ಚಿತ್ರಕಲೆ 1, ಕರಕುಶಲ 1. ಹೀಗೆ ಜಿಲ್ಲೆಗೆ
ಎಲ್ಲ ಜಿಲ್ಲೆಗೂ ಒಟ್ಟಾರೆ ಎಲ್ಲ ಜಿಲ್ಲೆಗೂ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಉದಾಹರಣೆ ಬಾಗಲಕೋಟೆಯೊಳಗೆ 2, ಬಳ್ಳಾರಿ 1, ಬೆಳಗಾವಿ 1, ಬೆಂಗಳೂರು ನಗರ 5, ಬೆಂಗಳೂರು ಗ್ರಾಮಾಂತರ 3, ಬೀದರ್ 1, ಚಾಮರಾಜನಗರ 1, ಚಿಕ್ಕಬಳ್ಳಾಪುರ 2, ಚಿಕ್ಕಮಗಳೂರು 1, ಚಿತ್ರದುರ್ಗ 1, ದಾವಣಗೆರೆ 1, ಧಾರವಾಡ 1, ದಕ್ಷಿಣ ಕನ್ನಡ 6, ಗದಗ 1, ಹಾಸನ 2, ಹಾವೇರಿ 1, ಕಲಬುರಗಿ 1, ಕೋಲಾರ 1, ಕೊಪ್ಪಳ 3, ಕೊಡಗು 2, ಮಂಡ್ಯ 1, ಮೈಸೂರು 6, ರಾಯಚೂರು 2, ಬೆಂಗಳೂರು ದಕ್ಷಿಣ ರಾಮನಗರ ಅಲ್ಲಿ 2, ಶಿವಮೊಗ್ಗ 3, ತುಮಕೂರು 4, ಉತ್ತರ ಕನ್ನಡ 1, ಉಡುಪಿ 3, ವಿಜಯಪುರ 3, ಯಾದಗಿರಿ 2, ವಿಜಯನಗರ ಜಿಲ್ಲೆ 2 ಮತ್ತು ಹೊರನಾಡು ಹೊರದೇಶ 2. ಒಟ್ಟು 70 ಪ್ರಶಸ್ತಿಗಳನ್ನು ಎಲ್ಲ ಜಿಲ್ಲೆಗೂ ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲೆಗೂ ಇದು ಮಾಡಿದ್ದೀವಿ. ಅದು ವಿಶೇಷವಾಗಿ ಮಹಿಳೆಯರಿಗೆ 13 ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಹೋದ ಸತಿ 12 ಆಗಿತ್ತು, ಈ ಸತಿ 1 ಹೆಚ್ಚಿಗೆ. ಮಹಿಳೆಯರಿಗೆ 13, ಪುರುಷರಿಗೆ 57, ಒಟ್ಟು 70 ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಕಮ್ಯುನಿಟಿಗಳನ್ನು ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೂ ಗುರುತಿಸುವಂಥ ಕೆಲಸವನ್ನು ಮಾಡಿ. ಉದಾಹರಣೆ ಅಕ್ಕಸಾಲೆಗಿರ್ಬೋದು, ಹೂಗಾರ ಇರ್ಬೋದು, SC ST, ಗೊಲ್ರು, ಕ್ರಿಶ್ಚಿಯನ್ನು, ಕುಂಬಾರು, ಕುರುಬರು, ಇದು ಸಣ್ಣ ಸಣ್ಣ ಕಮ್ಯುನಿಟಿಗೂ ಕೊಟ್ಟಿದ್ದೀವಿ. ಗೊಂದಲಿಗ, ಹೂಗಾರ, ಅಂದರೆ ಈ ರೀತಿ ಕನಿಷ್ಠ 21 ಕಮ್ಯುನಿಟಿಗಳಿಗೆ ಗುರುತಿಸಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಸತೆ ನಮ್ಮ ಆಸೆಯಂತೆ ಸಾಮಾಜಿಕ ನ್ಯಾಯ ಮತ್ತು ಎಲ್ಲ ಸಮುದಾಯ ಮತ್ತು ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೀವಿ.